ಆಧರಿಸಿ ಧ್ಯಾನಿಸಿದ್ರೆ, ಸಂಕಲ್ಪಗಳು ಮಾಡಿಕೊಂಡು ಧ್ಯಾನ ಮಾಡಿದ್ರೆ ನಿರ್ವಿಕಲ್ಪ ಸಮಾಧಿ. ಎಲ್ಲರೂ ಸಂಕಲ್ಪ ಮಾಡ್ತಿದ್ದಂಗೆ ಅದಾವಾಗ ಇದಾವಪ್ಪ ಹಂಗಿರ್ಬೇಕು ಹಿಂಗೆ ಎಲ್ಲಿರ್ತೀವಿ ಸವಿಕಲ್ಪ ಸಮಾಧಿ. ಅದು ಒಂದು ಗುರಿ, ಅದು ಒಂದು ನಮ್ಮ ಈ ಪ್ರಾಪಂಚಿಕ ಜೀವನಕ್ಕೆ ಒಂದು ಸಾಧ್ಯತೆ. ಅದೇ ನಿರ್ವಿಕಲ್ಪ ಸಮಾಧಿಗೆ ಹೋಗ್ಬೇಕಪ್ಪ ಅಂತ ಹೇಳಿದ್ರೆ ಏನಾಗಬೇಕು? ನಾನು ಅನ್ನೋದು ಹೋಗ್ಬೇಕು. ಸಂಪೂರ್ಣ ಸೃಷ್ಟಿಗೆ, ದೈವಕ್ಕೆ, ಗುರುವಿಗೆ ಸಮರ್ಪಿತರಾಗಬೇಕು. ಸಮರ್ಪಿತರಾದಾಗಲೇ ನಾವು ನಿರ್ವಿಕಲ್ಪ ಸಮಾಧಿ. ಎಲ್ಲೆಲ್ಲೂ ನಿನ್ನನ್ನೇ ಕಾಣ್ತೀವಿ. ಮಮಾತ್ಮ ಸದೋ. ಎಸ್. ಸೊ ಅದು ಪರಿಪೂರ್ಣ ಆನಂದದ ಸ್ಥಿತಿ. ಆ ಸ್ಥಿತಿಗೆ ಹೋಗ್ಬಂದ್ರೆ ನಿರ್ವಿಕಲ್ಪ ಸಮಾಧಿಯೇ ಗುರಿ. ಅದಕ್ಕೆ ಪ್ರತಿ ಸರಿ ಹೇಳ್ತಾರೆ, ಯಾವ ಸಂಕಲ್ಪ ಬೇಡ, ಮಂತ್ರ ಬೇಡ, ತಂತ್ರ ಬೇಡ, ಏನೋ ಬೇಡ, ಶೂನ್ಯ ಶೂನ್ಯ. ಅದು ಪೂರ್ಣ ಆನಂದದ ಸ್ಥಿತಿ. ಅದನ್ನೆಲ್ಲ ಪಡೆಯೋ ಪ್ರಯತ್ನದಲ್ಲಿ ನಾವೆಲ್ಲ ಮುಂದೆ ಸಾಗೋಣ ಅಂತ ಅತ್ಯುತ್ತಮ ಪ್ರವಚನ ನೀಡಿದಂತಹ ಶ್ರೀಯುತ ಗಿರಿಧರ್ ಸರ್ಗೆ ಬಹಳ ಅದ್ಭುತವಾದಂತಹ ಸಂಗೀತ ನುಡಿಸಿದ್ದಾರೆ. ವಯಲಿನಿಸ್ಟ್ ಅವರಾಗಿರುವಂತಹ ಜಯಶ್ರೀ ಮೇಡಮ್ಗೆ ನಿಜವಾಗೂ ನನಗೆ ತುಂಬ ಆಶ್ಚರ್ಯ ಆಯಿತು. ಇದು ಈಗ ಧ್ಯಾನಕ್ಕೆ ಬಂದಿದ್ದಾರೆ ಅಂತ. ಆದರೆ ಧ್ಯಾನದ ಪರಿಚಯ ನಮ್ಮ ಪರಿಸರದಿಂದ ಆಗಿದೆ ಈ ಕಡ್ತಾದಲ್ಲಿ. ಅದು ಇನ್ನಷ್ಟು ಖುಷಿ ಕೊಡ್ತು. ಎಸ್, ಆ ಧ್ಯಾನದ ತಿರುಳನ್ನು ತಿಳಿಸ್ಕೊಟ್ಟಂಥ ಸಾರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ, ನಮ್ಮ ದೇವರ ಪಿರಮಿಡ್ ಸ್ಪಿರಿಚುವಲ್ ಟ್ರಸ್ಟ್ ಪರವಾಗಿ, ಆರೋಗ್ಯ ಪಿರಮಿಡ್ ಧ್ಯಾನ ಕೇಂದ್ರದ ಪರವಾಗಿ ಈ ಒಂದು ಕಿರು ಗೌರವವನ್ನು ಸ್ವೀಕರಿಸಬೇಕು. ಶಿವಣ್ಣ ಸರ್ ಒಪ್ಪಿಕೊಂಡಿದ್ದೀನಿ ಮೇಡಮ್. ಇಬ್ಬರಿಗೆ